ನಮಸ್ಕಾರ ಸ್ನೇಹಿತರೆ. ಮಾನವ ಇತಿಹಾಸದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಆದರೆ ಪ್ರೀತಿಯನ್ನ ಧರ್ಮವನ್ನಾಗಿ ಮಾಡಿದ, ಕ್ಷಮೆಯನ್ನ ಶಕ್ತಿಯನ್ನಾಗಿ ಮಾಡಿದ, ಬಡತನವನ್ನೇ ದೇವತ್ವವನ್ನು ತೋರಿಸಿದ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತ. ಗೋಶಾಲೆಯಲ್ಲಿ ಹುಟ್ಟಿದ ಆ ಮಗು ನಂತರ ಜಗತ್ತಿನ ಹೃದಯದ ಶಾಶ್ವತ ಸ್ಥಾನವನ್ನು ಪಡೆಯುತ್ತೆ. ಅವನ ಜೀವನ ಕೇವಲ ಒಂದು ಕಥೆಯಲ್ಲ, ಮಾನವೀಯತೆಯ ಪಾಠ, ಪ್ರೀತಿಯ ಸಂದೇಶ, ತ್ಯಾಗದ ಮಹಾಕಾವ್ಯ. ಈ ಲೇಖನದಲ್ಲಿ ಯೇಸು ಕ್ರಿಸ್ತನ ಜನನದಿಂದ ಅವರ ಪವಾಡ ಹಾಗೂ ಉಪದೇಶ ಹಾಗೂ ಶಿಲುಬೆಗೆ ಮರಣಕ್ಕೆ ಏರಿದ ದಿನದವರೆಗೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ತಡ ಮಾಡೋದು ಬೇಡ. ಈ ಒಂದು ವಿಡಿಯೋದಲ್ಲಿ ಯೇಸು ಕ್ರಿಸ್ತರ ಜೀವನ ಚರಿತ್ರೆಯನ್ನು ತಿಳಿಯೋಣ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಒಂದು ಪ್ರಶ್ನೆ ನಮಗೆ ಕಾಡುತ್ತೆ, ಯೇಸು ಕ್ರಿಸ್ತ ಹೇಗೆ ಹುಟ್ಟಿದ್ರು ಅಂತ ಪ್ರಶ್ನೆ ಬಂದಾಗ ಸುಮಾರು 2000 ವರ್ಷಗಳ ಹಿಂದೆ ಪ್ಯಾಲೆಸ್ಟೈನ್ ಎಂಬ ಪ್ರದೇಶ, ನಜರತ್ ಎಂಬ ಪಟ್ಟಣದಲ್ಲಿ ಮೇರಿ ಅಂತ ಒಂದು ಪವಿತ್ರವಾದಂತಹ ಯುವತಿ ವಾಸ ಮಾಡ್ತಾ ಇದ್ಲು. ಒಂದು ದಿನ ದೇವದೂತ ಗ್ಯಾಬ್ರಿಯಲ್ ಮೇರಿಯ ಮುಂದೆ ಕಾಣಿಸಿಕೊಳ್ತಾರೆ. ಆ ದೇವದೂತ ಮೇರಿಯ ಮುಂದೆ ಕಾಣಿಸಿಕೊಂಡು, ನೀನು ಪವಿತ್ರವಾದಂತಹ ಶಕ್ತಿವಾದಂತಹ ಒಂದು ಪುತ್ರನಿಗೆ ಜನ್ಮವನ್ನ ಕೊಡುತ್ತೀಯಾ, ನಿನ್ನ ಮಗನು ದೇವರ ಪುತ್ರನಾಗಿರ್ತಾನೆ, ಅವನಿಗೆ ಯೇಸು ಅಂತ ಹೆಸರಿಡಬೇಕು. ಮೇರಿ ಈ ಮಾತನ್ನ ದೇವದೂತನಿಂದ ಕೇಳಿಸಿಕೊಂಡು ಭಯಗೊಳ್ಳುತ್ತಾಳೆ, ದೇವರ ಇಚ್ಛೆಯನ್ನ ಸ್ವೀಕರಿಸ್ತಾಳೆ. ಸ್ನೇಹಿತರೆ, ದೇವದೂತ ಗ್ಯಾಬ್ರಿಯಲ್ ಬಂದು ಈ ರೀತಿ ಮೇರಿಯು ಯೇಸುವಿಗೆ ಜನ್ಮವನ್ನ ಕೊಡ್ತಾಳೆ ಅಂತ ಹೇಳಿದಾಗ ಮೇರಿಯು ಗಾಬರಿಯಾಗುವಂತಹ ವಿಷಯವೇನೆಂದರೆ, ಯೋಸೆಫ್ ಎನ್ನುವ ವ್ಯಕ್ತಿಯ ಜೊತೆ ಮೇರಿಯ ಮದುವೆ ನಿಶ್ಚಯವಾಗಿರುತ್ತೆ. ಆದರೆ ಮದುವೆಯ ಮುಂಚೆ ಮಗುವನ್ನು ಪಡೆಯೋದು ಸಮಾಜಕ್ಕೆ ಯಾವ ರೀತಿ ನಾನು ಎದುರಿಸಬೇಕು ಅನ್ನೋದು ಮೇರಿಗೆ ದೊಡ್ಡ ಒಂದು ಸಂಕಟವಾಗಿರುತ್ತೆ. ಇತ್ತ ಮೇರಿಯ ಗರ್ಭದ ವಿಷಯವನ್ನು ತಿಳಿದ ಯೋಸೆಫ್ ನಿಶ್ಚಿತಾರ್ಥವನ್ನು ನಿರ್ಧಾರ ಮಾಡಿದರೂ ಕೂಡ ಯೋಸೆಫ್ ಗೊಂದಲಕ್ಕೆ ಒಳಗಾಗ್ತಾರೆ. ಆದರೆ ದೇವದೂತ ಯೋಸೆಫ್ನ ಕನಸಿನಲ್ಲಿ ಬಂದು ಕೂಡ ಹೇಳ್ತಾರೆ, ಮೇರಿ ಪವಿತ್ರವಾದ ಯುವತಿಯಾಗಿರ್ತಾಳೆ, ಯಾವುದೇ ಭಯ ಬೇಡ. ಆದರೆ ಅವಳು ಒಂದು ಮಗುವಿಗೆ ಜನ್ಮವನ್ನ ಮದುವೆಯ ಮುಂಚೆ ನೀಡ್ತಾಳೆ. ಆ ಮಗನು ಪಾಪವನ್ನು ರಕ್ಷಿಸುವಂತಹ ವ್ಯಕ್ತಿಯಾಗಿರ್ತಾರೆ ಅಂತ ದೇವದೂತ ಬಂದು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಯೋಸೆಫ್ಗೆ ಕೊಟ್ಟ ನಂತರ ಹೆಂಡತಿಯಾಗಿ ಯೋಸೆಫ್ ಮೇರಿಯನ್ನು ಒಪ್ಪಿಕೊಳ್ತಾರೆ. ಆ ಕಾಲದಲ್ಲಿ ರೋಮನ್ ಚಕ್ರವರ್ತಿ ಅಗಸ್ಟಸ್ ಆದೇಶದಿಂದ ಜನಗಣತಿ ನಡೀತಿತ್ತು. ಆದ್ದರಿಂದ ಯೋಸೆಫ್ ಮತ್ತು ಮೇರಿ ತಮ್ಮ ಮೂಲ ಪಟ್ಟಣವನ್ನು ಬಿಟ್ಟು ಬೆತ್ಲೆಹೆಮ್ಗೆ ಹೋಗಬೇಕಾಗುತ್ತೆ. ಅದ ನಂತರ ಗೋಶಾಲೆಯಲ್ಲಿ ಜನನ ಆಗೋದಕ್ಕೂ ಕಾರಣ, ಬೆತ್ಲೆಹೆಮ್ ತಲುಪಿದಾಗ ನಗರದಲ್ಲಿ ತಂಗಲು ಯಾವುದೇ ಸ್ಥಳ ಕೂಡ ಈ ಯೋಸೆಫ್ ಹಾಗೂ ಮೇರಿಯವರಿಗೆ ಸಿಗಲಿಲ್ಲ. ಅಂತಿಮವಾಗಿ ಒಂದು ಗೋಶಾಲೆಯಲ್ಲಿ ಮೇರಿ ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಆ ಮಗು ಯೇಸು ಕ್ರಿಸ್ತ. ಮೇವಿನ ತಟ್ಟಿನಲ್ಲಿ ಮಲಗಿಸಿರ್ತಾಳೆ. ಜನನದ ವಿಶೇಷ, ರಾಜಭವವಿಲ್ಲ, ಐಶ್ವರ್ಯದಲ್ಲಿ ಇಲ್ಲ, ಬಡತನದಲ್ಲಿ ಜನನಗೊಂಡ ಯೇಸು ತನ್ನ ಮುಂದಿನ ಸಂದೇಶದಲ್ಲೂ ಅದೇ ಹೇಳ್ತಾರೆ, ನಾನು ಬಡವರೊಂದಿಗೆ ಬಂದೆ, ಅಹಂಕಾರವಿಲ್ಲದ ಪ್ರೀತಿಯೊಂದಿಗೆ ಬಂದೆ ಅಂತ ಕೂಡ ಹೇಳ್ತಾರೆ. ಕುರಿಗಾಯಕರು ಆ ಒಂದು ಬಾಲ್ಯದಲ್ಲಿ ಭೇಟಿ ಆಗ್ತಾರೆ. ಬಾಲ್ಯ ಕೂಡ ಅದೇ ರೀತಿ ಆಗುತ್ತೆ. ಯೇಸು ಕ್ರಿಸ್ತನ ಬಾಲ್ಯ ಕೂಡ ಸರಳತೆ ಮತ್ತು ವಿಧೇಯತೆ ಮತ್ತು ಜ್ಞಾನದಿಂದ ಕೂಡಿತ್ತು. ಬೈಬಲ್ನಲ್ಲಿ ಬಾಲ್ಯದ ಬಗ್ಗೆ ಕಡಿಮೆ ಉಲ್ಲೇಖ ಇದ್ರೂ ಕೂಡ ದೊರಕುವ ಮಾಹಿತಿ ತುಂಬ ಅರ್ಥಪೂರ್ಣವಾಗಿದೆ. ನಜರತ್ನಲ್ಲಿ ಬಾಲ್ಯ, ಯೇಸು ಜನನ ನಂತರ ಯೋಸೆಫ್ ಮತ್ತು ಮೇರಿ ತಮ್ಮ ಮಗನೊಂದು ಕರೆದುಕೊಂಡು ನಜರತನ್ನು ಬಿಟ್ಟು ಬೇರೆ ಒಂದು ಪಟ್ಟಣಕ್ಕೆ ಬಂದು ನೆಲೆಸಿದಾಗ ಸಾಮಾನ್ಯ ಮಕ್ಕಳಂತೆ ಆಟವನ್ನು ಆಡೋದು, ತಂದೆ ತಾಯಿಯ ಪ್ರೀತಿಯನ್ನು ಗಳಿಸೋದು ಮುಖ್ಯವಾಗಿತ್ತು. ಇಲ್ಲಿ ಯೋಸೆಫ್ ಮುಖ್ಯವಾಗಿ ವಾಸ್ತುಶಿಲ್ಪ ಕೆಲಸವನ್ನು ಮಾಡ್ತಾಯಿದ್ರು. ನಾವು ಈ ಕಾಲದಲ್ಲಿ ಕಾರ್ಪೆಂಟರ್ ಅಂತ ಹೇಳ್ತೀವಲ್ಲ, ಆ ಕೆಲಸವನ್ನು ಮಾಡ್ತಾಯಿದ್ರು. ಇಲ್ಲಿ ರಾಜ ಹೆರೋದನು ಹೊಸ ರಾಜ ಹುಟ್ಟಿದ್ದಾನೆ ಎಂದು ಸುದ್ದಿ ಕೇಳಿ ಯೇಸುನನ್ನು ಕೊಲ್ಲಬೇಕು ಅಂತ ಆ ಕಾಲದಲ್ಲಿ
ಹೇರೋ ಕೂಡ ಈಜಿಪ್ಟ್ನ ಒಂದು ರಾಜನಾಗಿರ್ತಾನೆ. ಅವನು ಕೂಡ ಇಚ್ಛೆ ಮಾಡಿ ಯೇಸುನನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡಾಗ ಆಗಾಗ ದೇವದೂತನು ಯೋಸೆಫ್ ಅಂದರೆ ಯೇಸು ಕ್ರಿಸ್ತನ ತಂದೆಯ ಕನಸಿನಲ್ಲಿ ಬಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ರು, ಮೇರಿಯನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ನೀವು ಇಲ್ಲಿರಬೇಡಿ, ನೀವು ಬೇರೆ ಕಡೆ ನೀವು ಪಲಾಯನ ಮಾಡಿ ಅಂತ ಎಚ್ಚರಿಕೆಯಿಂದ ಕೊಟ್ಟಾಗ ಆ ಒಂದು ಸ್ಥಳವನ್ನು ಬಿಟ್ಟು ಮತ್ತೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ರು. ಯೇಸು ಚಿಕ್ಕವನಿಂದಲೇ ದೇವರ ಬಗ್ಗೆ ಪ್ರಶ್ನೆಗಳನ್ನು ಕೇಳುವುದು, ಶಾಸ್ತ್ರಗಳನ್ನು ಆಲಿಸುವಂತಹ ಬುದ್ಧಿ ಆ ಒಂದು ಸಣ್ಣ ವಯಸ್ಸಿನಲ್ಲಿ ಇತ್ತು. ಹಿರಿಯರ ಮಾತುಗಳನ್ನು ಗಮನಿಸುವುದು ಮುಖ್ಯವಾಗಿ ಆ ಒಂದು ಬಾಲ್ಯದಲ್ಲಿ ತಿಳಿದುಕೊಂಡಿದ್ದ. ಇದರಿಂದ ಒಳಗಿನ ಆಧ್ಯಾತ್ಮಿಕ ಮತ್ತು ಬಾಲ್ಯ ಹೆಚ್ಚಿಗೆ ಬೆಳೆಯುತ್ತಾ ತೊಡಗಿತು. ಒಂದು ಯಾವುದೋ ಸಮಯದಲ್ಲಿ ಯೋಸೆಫ್ ಮತ್ತು ಮೇರಿ ಯೆರೂಸಲೇಮ್ದಲ್ಲಿ ಒಂದು ದೇವಾಲಯಕ್ಕೆ ಹೋಗಿರ್ತಾರೆ. ಅಲ್ಲಿ ಯಾವುದೋ ಒಂದು ಧಾರ್ಮಿಕ ಚರ್ಚೆ ನಡೀತಾ ಇತ್ತು. ಪಂಡಿತರು ಯೇಸುವಿನ ಜ್ಞಾನಕ್ಕೆ ಆಶ್ಚರ್ಯಗೊಳ್ಳುತ್ತಾರೆ. ಯೇಸು ಹೇಳಿದ ಮಾತು, ನಾನು ನನ್ನ ತಂದೆ ತಾಯಿ ಕೆಲಸದಲ್ಲಿರಬೇಕೆಂದು ನಿಮಗೆ ಗೊತ್ತಿಲ್ಲವೇ ಅಂತ ಹೇಳಿದಾಗ ಆ ಒಂದು ಬಾಲ್ಯದಲ್ಲಿ ಇರುವಂತಹ ಬುದ್ಧಿ, ತಂದೆ ತಾಯಿಯ ಮೇಲಿರುವಂತಹ ಕಾಳಜಿಯನ್ನು ಆ ಒಂದು ಪಂಡಿತರು ಈ ಬಾಲಕನ ಬಾಲ್ಯದ ಜೊತೆಗೆ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡ್ತಾರೆ. ಇನ್ನು ಯೇಸುವಿನ ಪವಾಡಗಳು ಕೂಡ ಆ ಒಂದು ವಯಸ್ಸಿನಲ್ಲಿ ಬೆಳೀತಾ ಹೋಯಿತು. ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದ ಪವಾಡ, ಕಾನಾ ಎಂಬ ಊರಿನ ಮದುವೆಯಲ್ಲಿ ದ್ರಾಕ್ಷಾರಸ ಮುಗಿದಾಗ ಯೇಸು ನೀರನ್ನು ದ್ರಾಕ್ಷಾರಸವಾಗಿ ಮಾಡ್ತಾರೆ. ಇದರ ಅರ್ಥ ಸಾಮಾನ್ಯ ಜೀವನದಲ್ಲೂ ದೇವರ ಸ್ಪರ್ಶದಿಂದ ಅದ್ಭುತವಾಗಬಹುದು ಅನ್ನುವ ಸಂದೇಶ ಕೊಡ್ತಾರೆ. ಇನ್ನು ಕುರುಡರಿಗೆ ದೃಷ್ಟಿ, ಜನ್ಮದಿಂದ ಕುರುಡನಾಗಿದ್ದಂತಹ ವ್ಯಕ್ತಿಗೆ ದೃಷ್ಟಿ ನೀಡುವುದು. ದೇಹದ ಕಣ್ಣುಗಳಷ್ಟೇ ಅಲ್ಲ, ಮನಸ್ಸಿನ ಕಣ್ಣುಗಳನ್ನು ತೆರೆಯುವುದು ಇಲ್ಲಿ ಮುಖ್ಯವಾಗಿರುತ್ತೆ. ಇನ್ನು ಕುಂಟನಿಗೆ ನಡೆ ಕಲಿಸುವುದು. ಇದರರ್ಥ ನಿರಾಶೆಯಿಂದ ಕುಸಿದವನನ್ನು ಜೀವನದಲ್ಲಿ ಮತ್ತೆ ಎದ್ದೇಳುವಂತೆ ಪ್ರತಿರೂಪಿಸುವುದು. ಇನ್ನು ಕುಷ್ಠರೋಗಿಗಳಿಗೆ ಗುಣಮುಖವಾಗುವಂತಹ ಶಕ್ತಿಯನ್ನು ಕೂಡ ಇವರು ಕೊಡ್ತಾರೆ. ಮಾನವ ಮೊದಲು ಗೌರವವನ್ನು ಮರಳಿಸಬೇಕು ಅಂತ. ಅದೇ ರೀತಿ ಊರಿನ ಜನರು ಯೇಸುವಿನ ಪವಾಡಗಳನ್ನು ಕೇಳಿ ಬರ್ತಾ ಬರ್ತಾ ಹೋಗ್ತಾ ಇದ್ರು. ಒಂದೇ ಸಲ 5,000 ಜನ ಬರುವಂತಹ ಪವಾಡವನ್ನು ಇವರು ಮಾಡ್ತಾ ಇದ್ರು. ಹಾಗೂ ಇವರ ಸಂದೇಶಗಳು ಕೂಡ ಅಷ್ಟೇ ಪ್ರಭಾವ ಆಗಿದ್ವು. ಬಂದಾಗ ಅವರಿಗೆ ಹಸಿವು ಅಂತ ನೀಡಿದಾಗ ಕೇವಲ 5-6 ರೊಟ್ಟಿಗಳು ಇದ್ದಾಗ ಅವುಗಳನ್ನು 5,000 ರೊಟ್ಟಿಗಳನ್ನು ಮಾಡುವಂತಹ ಶಕ್ತಿ ಕೂಡ ಇವರಲ್ಲಿ ಇತ್ತು. ಇನ್ನು ನೀರಿನ ಮೇಲೆ ನಡೆಯುವ ಪವಾಡ ಕೂಡ ಯೇಸು ಅವರು ಹೊಂದಿದ್ರು. ನೀರಿನ ಮೇಲೆ ನಡೆಯುವಂತಹ ಶಕ್ತಿ ಕೂಡ ಯೇಸು ಅವರಿಗೆ ಗೊತ್ತಿತ್ತು. ಇನ್ನು ಸತ್ತವರನ್ನು ಬದುಕಿಸುವ ಪವಾಡ, ಲಾಜರಸ್ ಎಂಬ ವ್ಯಕ್ತಿ ಸತ್ತು 4 ದಿನಗಳ ನಂತರ ಬದುಕಿದ ಅಂತ ಈ ಒಂದು ಪವಾಡದಿಂದ ಗೊತ್ತಾಗುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಪವಾಡ ಮಾಡಿದ್ರು ಯೇಸುನನ್ನ ಜನ ಯಾಕೆ ವಿರೋಧಿಸಿದ್ರು ಅಂತ ಪ್ರಶ್ನೆ ಬಂದೇ ಬರುತ್ತೆ. ಹೌದು, ಇಷ್ಟೆಲ್ಲ ಕೆಲಸ ಮಾಡಿದಂತಹ ವ್ಯಕ್ತಿಗೆ ಜನ ಯಾಕೆ ವಿರೋಧಿಸಬೇಕು ಅಂತ ಬಂದಾಗ ಇದಕ್ಕೆ ಕಾರಣಗಳು ಕೂಡ ಅಷ್ಟೇ ಮುಖ್ಯವಾಗಿವೆ. ಧಾರ್ಮಿಕ ನಾಯಕರ ಅಹಂಕಾರಕ್ಕೆ ಇಲ್ಲಿ ಧಕ್ಕೆ. ಆ ಕಾಲದ ಯಹೂದಿ ಧಾರ್ಮಿಕ ನಾಯಕರು ಜನರ ಮೇಲೆ ತಮ್ಮ ಅಧಿಕಾರವನ್ನು ಕಾಯ್ದುಕೊಳ್ಳಲು ಬಯಸ್ತಾ ಇದ್ರು. ಆದರೆ ಯೇಸು ನಿಯಮಕ್ಕಿಂತ ಮಾನವೀಯತೆಯನ್ನು ಮುಂದಿಟ್ಟರು. ದೇವಾಲಯಕ್ಕಿಂತ ಹೃದಯವನ್ನು ಮಹತ್ವವನ್ನಾಗಿ ಮಾಡಿದರು. ಇದರಿಂದ ಧಾರ್ಮಿಕ ನಾಯಕರಿಗೆ ಅಹಂಕಾರ ಮತ್ತು ಅವರ ಕೆಲಸಕ್ಕೆ ಲೋಪವಾಯಿತು. ಇನ್ನು ಎರಡನೇದಾಗಿ ದೇವರ ಮಗ ಅಂತ ಹೇಳಿದರಿಂದ ಯೇಸುವಿನ ಮೇಲೆ ಹೆಚ್ಚು ಕೋಪವನ್ನು ಗೊಳಿಸಿದ್ರು. ಯೇಸು ನಾನು ದೇವರ ಪುತ್ರ ಅಂತ ಹೇಳಿದಾಗ ಯಹೂದಿ ನಾಯಕರಿಗೆ ಇದು ದೇವನಿಂದ ದೂರ ಹೋಗುವ ಮಾತು, ನಿಂದನೆ ಅಂತ ತೋಚಿತು. ಇದು ವಿರುದ್ಧ ಪ್ರಮುಖ ಆರೋಪಗಳನ್ನು ಮಾಡಿದರು. ಇನ್ನು ನಿಯಮಗಳನ್ನು ಪ್ರಶ್ನಿಸುವುದನ್ನು ಧಾರ್ಮಿಕ ನಾಯಕರು ಒಪ್ತಾ ಇರಲಿಲ್ಲ. ಶನಿವಾರವೂ ರೋಗಿಗಳಿಗೆ ಗುಣಪಡಿಸ್ತಾ ಇದ್ರು, ಪಾಪಿಗಳಿಗೆ ವಿಮುಕ್ತಿಯನ್ನು ನೀಡ್ತಾ ಇದ್ರು. ಕೆಲವರ ಜೊತೆ ಊಟವನ್ನು ಇವರು ಕೂಡ ಸಮಾಜದಿಂದ ಹಿಂದೆ ಉಳಿದವರ ಜೊತೆ ಕೂಡ ಊಟ ಮಾಡ್ತಾ ಇದ್ರು. ಇದು ನಿಯಮಭಂಗ ಅಂತ ಆರೋಪಗಳನ್ನು ಮಾಡಿದ್ರು. ಇನ್ನು ಜನಪ್ರಿಯತೆ ಹೆಚ್ಚಾದದ್ದು ಇಲ್ಲಿ ಮುಖ್ಯವಾಗಿ ಅದು. ಯೇಸು ಹೇಳಿದ ಮಾತುಗಳನ್ನು ಸರಳವಾಗಿ ತಿಳಿತಾ ಇದ್ದ ಜನ ಸರಳವಾಗಿ ನಿಯಮಗಳನ್ನು ಪಾಲಿಸ್ತಾ ಇದ್ರು. ಆದರೆ ಜನಪ್ರಿಯತೆ ಹೆಚ್ಚಾದದ್ದು, ಯೇಸುವಿನ ಜನರು ಹೆಚ್ಚಾಗಿ ಬರ್ತಾ ಇದ್ದದ್ದು ಎದುರಿನ ವಿರೋಧಿಗಳಿಗೆ ಕಣ್ಕುಗ್ತಾ ಇತ್ತು. ಈ ಒಂದು ಕಾರಣಕ್ಕೆ ಯೇಸುವನ್ನು ವಿರೋಧ ಮಾಡ್ತಾ ಇದ್ರು. ಇನ್ನು ಜನರು ಯೇಸುವನ್ನ ನಾಯಕನಂತೆ ನೋಡಲು ಪ್ರಾರಂಭ ಮಾಡ್ತಾರೆ.
ಇದು ಧಾರ್ಮಿಕ ಮತ್ತು ರಾಜಕೀಯ ನಾಯಕರಿಗೆ ಭಯವನ್ನು ತಂದುಬಿಡುತ್ತೆ. ಇನ್ನು ರಾಜಕೀಯ ಭಯ. ರೋಮನ್ ಆಡಳಿತ ಯಹೂದಿ ನಾಯಕರು ಭಯಪಡ್ತಾ ಇದ್ರು. ಈತ ರಾಜನಾಗಿ ಹೊರಹೊಮ್ಮಿದರೆ ರೋಮನ್ ಆಡಳಿತ ನಮ್ಮ ಕೈಗೆ ಸಿಗೋದಿಲ್ಲ, ನಮ್ಮ ಮೇಲೆ ಕಠಿಣವಾದಂತಹ ಕೃತ್ಯಗಳು ಆಗ್ತವೆ ಅನ್ನೋ ಭಯದಿಂದ ಯೇಸುವನ್ನು ವಿರೋಧ ಮಾಡ್ತಾ ತೊಡಗಿದ್ರು. ಇನ್ನು ಸತ್ಯ ಅಸೌಕರ್ಯ ತಂದಿದ್ದ ಯೇಸು ಹೇಳಿದ ಮಾತುಗಳು ದ್ವೇಷವನ್ನು ಬಹಿರಂಗಪಡಿಸುವುದವು, ಮೋಸವನ್ನು ತೋರಿಸಿದವು, ಅಹಂಕಾರವನ್ನು ಪ್ರಶ್ನಿಸಿದವು. ಈ ಎಲ್ಲ ಸತ್ಯ ಮಾತುಗಳು ಆ ವಿರೋಧಿಗಳಿಗೆ ಇಷ್ಟವಾಗ್ತಾ ಇರಲಿಲ್ಲ. ಇನ್ನು ಯುದಾಸ್ ಎನ್ನುವ ಯೇಸುವಿನ ಶಿಷ್ಯ 30 ಬೆಳ್ಳಿ ನಾಣ್ಯಗಳಿಗೆ ಯೇಸುವನ್ನು ದ್ರೋಹ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ವಿರೋಧವನ್ನು ಇನ್ನಷ್ಟು ಬಲಪಡಿಸ್ತಾ ಇತ್ತು. ಅವರ ಜೊತೆ ಇರೋವರೇ ಅವರಿಗೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದ್ವು. ಸ್ನೇಹಿತರೆ, ಯೇಸುವನ್ನು ವಿರೋಧ ಮಾಡೋದಕ್ಕೆ ಮೂಲ ಕಾರಣ ಇವೆ. ಯೇಸು ಸತ್ಯವನ್ನು ಹೇಳ್ತಾರೆ, ವ್ಯವಸ್ಥೆಯನ್ನು ಪ್ರಶ್ನಿಸ್ತಾರೆ ಮತ್ತು ಪ್ರೀತಿಯನ್ನು ಶಕ್ತಿಯನ್ನಾಗಿ ಮಾಡ್ತಾರೆ ಅಂತ ಜನ ವಿರೋಧ ಮಾಡೋದಕ್ಕೆ ಕೆಲವು ಜನ ಪ್ರಾರಂಭ ಮಾಡ್ತಾರೆ. ಆದರೆ ಯೇಸು ಹೇಳೋ ಮಾತು ಒಂದೇ, ಬೆಳಕು ಬಂದಾಗ ಕತ್ತಲೆ ಅದನ್ನು ಸಹಿಸಿಕೊಳ್ಳುವುದಿಲ್ಲ ಅನ್ನೋ ಮಾತು ಕೂಡ ಸ್ಪಷ್ಟವಾಗಿ ಯೇಸು ನೀಡ್ತಾರೆ. ಹಾಗಿದ್ರೆ ಯೇಸುವಿನ ಕೊನೆಯ ಸಾವಿನ ದಿನಗಳು ಹೇಗಿದ್ವು ಅಂತ ನೋಡೋದಾದರೆ, ಸ್ನೇಹಿತರೆ, ಸಾವಿನ ಹಿಂದಿನ ರಾತ್ರಿ ಯೇಸು ತನ್ನ 12 ಶಿಷ್ಯರೊಂದಿಗೆ ಕೊನೆಯ ಊಟವನ್ನು ಮಾಡ್ತಾರೆ. ಅಲ್ಲಿ ಅವರು ಹೇಳಿದ್ದು, ಈ ರೊಟ್ಟಿ ನನ್ನ ದೇಹ, ಈ ದ್ರಾಕ್ಷಾರಸ ನನ್ನ ರಕ್ತ, ಇದು ತನ್ನ ಸಾವಿನ ಸಮೀಪಿಸ್ತಾ ಇದೆ ಎಂಬ ಸೂಚನೆಯನ್ನು ನೀಡ್ತಾರೆ. ತೋಟಕ್ಕೆ ಅಂತ ಪ್ರಾರ್ಥನೆಗೆ ಹೋಗ್ತಾರೆ. ಅತ್ಯಂತ ವೇದನೆಯಿಂದ ಪ್ರಾರ್ಥಿಸ್ತಾರೆ, ತಂದೆಯೇ, ಸಾಧ್ಯವಾದರೆ ಈ ಕಷ್ಟವನ್ನು ನನ್ನಿಂದ ದೂರ ಮಾಡು, ಆದರೂ ನನ್ನ ಇಚ್ಛೆ ಇಲ್ಲ, ನಿನ್ನ ಇಚ್ಛೆ ನಡೆಯಲಿ ಅಂತ ಆ ದೇವರಿಗೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಯೇಸುವಿನ ಮಾನವ ದುಃಖ ಹಾಗೂ ದೇವಿ ವಿಧೇಯತೆ ಸ್ಪಷ್ಟವಾಗಿದೆ. ಯುದಾಸನ ದ್ರೋಹ ಮತ್ತು ಬಂಧನ. ಯುದಾಸ್ ಎಂಬ ಶಿಷ್ಯ 30 ನಾಣ್ಯಗಳಿಗೆ ಏನು ಈ ಒಂದು ವಿರೋಧವನ್ನು ಮಾಡ್ತಾ ಇದ್ನಲ್ಲ, ಅವನು ರಾತ್ರಿ ಸಮಯದಲ್ಲಿ ಯೇಸುವನನ್ನು ಬಂಧಿಸ್ತಾನೆ. ವಿಚಾರಣೆ ಮತ್ತು ಸುಳ್ಳು ಆರೋಪಗಳು ಯೇಸುವನನ್ನು ಹೀನಾಯನವಾಗಿ ಸೋಲಿಸುವುದಕ್ಕೆ ಮುಂದಾಗ್ತಾರೆ. ಆದರೆ ಯೇಸು ಸೋಲುವುದಿಲ್ಲ, ಸತ್ಯವನ್ನೇ ನುಡಿತಾರೆ. ಯಹೂದಿ ಧಾರ್ಮಿಕ ನಾಯಕರ ಮುಂದೆ, ನಂತರ ರೋಮ್ ಅಧಿಕಾರಿಯಾದ ಪಿಲಾತನ ಮುಂದೆ ಯೇಸುವನ್ನು ಕೊಂಡೊಯ್ಯಲಾಗುತ್ತೆ. ಆ ವ್ಯಕ್ತಿಯನ್ನ ಯಾವ ರೀತಿ ನಿಂದನೆ ಮಾಡ್ತಾರಂತ ಅಂದರೆ, ಈ ವ್ಯಕ್ತಿ ರಾಜನಾಗಲು ಪ್ರಯತ್ನ ಪಡ್ತಾ ಇದ್ದಾನೆ, ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾನೆ ಅಂತ ಅಲ್ಲಿನ ರಾಜ ಯೇಸುವನ್ನು ವಿರೋಧ ಮಾಡ್ತಾನೆ. ಆಗ ಜನರು ಯೇಸುವನ್ನು ಬಿಡುಗಡೆ ಮಾಡಲು ಬಯಸಿದ್ರೂ ಕೂಡ ಜನರು ಇವನನ್ನು ಶಿಲುಬೆಗೆ ಹಾಕಿ ಅಂತ ಕೆಲವರು ಅಲ್ಲಿನ ಜನನೇ ಯೇಸುವನ್ನು ವಿರೋಧ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯೇಸುವಿಗೆ ಜನರ ಒತ್ತಡದಿಂದ ಹಾಗೂ ಪಿಲಾತನು ಯೇಸುವಿನ ಮರಣದಂಡನೆಯನ್ನು ವಿಧಿಸುವುದಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಯೇಸುವಿಗೆ ಚಾವಡಿಗಳಿಂದ ಹೊಡಿತಾರೆ, ಮುಳ್ಳಿನ ಕಿರೀಟವನ್ನು ತಲೆಯ ಮೇಲೆ ಹಾಕ್ತಾರೆ, ಭಾರವಾದ ಶಿಲುಬೆಯನ್ನು ಹೊತ್ತಿಕೊಂಡು ಹೋಗುವಂತೆ ಮಾಡ್ತಾರೆ. ಶಿಲುಬೆಗೆ ಕೈ ಕಾಲುಗಳನ್ನು ಮೊಳೆಗಳಿಂದ ಗುದ್ದಿ ಕೂಡಿಸ್ತಾರೆ. ಶಿಲುಬೆಯ ಮೇಲೆ ಕೊನೆಯ ಮಾತುಗಳು, ಯೇಸು ಶಿಲುಬೆಯ ಮೇಲೆ ಹೇಳಿದ ಮಹತ್ವ ಮಾತುಗಳು ಇಷ್ಟೇ: ತಂದೆಯೇ, ಇವರಿಗೆ ಕ್ಷಮಿಸು, ಇವರು ಏನು ಮಾಡುತ್ತಿದ್ದಾರೆಂದು ಅವರಿಗೇ ತಿಳಿದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇದರಿಂದ ತನ್ನ ಜೀವತ್ಯಾಗವನ್ನು ಸ್ವಯಂ ಸ್ವತಃವಾಗಿ ತಾನು ಸ್ವೀಕರಿಸ್ತಾ ಇದ್ದೀನಿ ಅಂತ ಯೇಸು ಮಾಹಿತಿಯನ್ನು, ಸಂದೇಶವನ್ನು ನೀಡ್ತಾರೆ. 3 ಗಂಟೆಗಳ ಕಾಲ ಸತತವಾಗಿ ಶಿಲುಬೆಯ ಮೇಲೆ ತೂಗಿ ಕೊನೆಗೆ ಯೇಸು ಪ್ರಾಣವನ್ನು ಬಿಡ್ತಾರೆ. ಆ ಕ್ಷಣ ಭೂಮಿ ಕಂಪಿಸಿತು, ದೇವಾಲಯದ ಪರದೆ 2 ಭಾಗವಾಗಿ ಹರಿಯಿತು. ಇದು ಹಳೆ ಹಾಗೂ ಹೊಸ ಯುಗದ ಬದಲಾವಣೆ ಅಂತ ಕೂಡ ಅರ್ಥೈಸಲಾಯಿತು. ಕೊನೆಗೆ ಯೇಸುವಿನ ಸಮಾಧಿಯನ್ನು ಅರಿಮಥೆಯ ಎಂಬ ಶಿಷ್ಯ ಸಮಾಧಿಯಲ್ಲಿ ಇಡ್ತಾನೆ. ಸಮಾಧಿಗೆ ಭದ್ರತಾ ಕಾವಲನ್ನು ಇಡಿಸಲಾಗುತ್ತೆ. ಆದರೆ ಯೇಸು ಕ್ರಿಸ್ತನ ಸಾವು ಅಂತ್ಯವಾಗಲಿಲ್ಲ, ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಯಿತು. ಯೇಸುವಿನ ದೇಹವನ್ನು ಸಮಾಧಿಯಲ್ಲಿ ಇಟ್ಟಿದ್ರು. 3 ದಿನಗಳ ನಂತರ ಕೆಲವರು ಬಂದು ಸಮಾಧಿಯನ್ನು ನೋಡ್ತಾರೆ. ಆದರೆ ಅಲ್ಲಿ ಸಮಾಧಿ ಇರಲಿಲ್ಲ, ಖಾಲಿಯಾಗಿ ಹೋಗಿತ್ತು.
ಆಗ ಅಲ್ಲಿರೋರಿಗೆ ದೇವದೂತನಿಂದ ಒಂದು ಸಂದೇಶ ಬಂತು. ನೀವು ಜೀವಂತನನ್ನು ಸತ್ತವರಲ್ಲಿ ಹುಡುಕ್ತೀರಾ, ಅವನು ಇಲ್ಲಿಲ್ಲ, ಅವನು ಜೀವಂತವಾಗಿದ್ದಾನೆ ಅಂತ ಒಂದು ದೇವದೂತನ ಸಂದೇಶ ಬಂತು. ಯೇಸುವಿನ ಮರಣವನ್ನು ಜಯಿಸಿ ಪುನರುತ್ಥಾನಗೊಂಡಿತು. ಶಿಷ್ಯರಿಗೆ ಕಾಣಿಸಿಕೊಳ್ತಾರೆ. ಆಗಾಗ ಮೊದಲಿಗೆ ತನ್ನ ತಾಯಿಗೆ ಕಾಣಿಸಿಕೊಳ್ತಾರೆ ಹಾಗೂ ಹಲವಾರು ಬಾರಿ ಶಿಷ್ಯರು ಮಾಡುವಂತಹ ಕೆಲಸದಲ್ಲೂ ಕೂಡ ಹಾಗೂ ಗಾಯಗೊಂಡಂತಹ ವ್ಯಕ್ತಿಗಳಲ್ಲೂ ಕೂಡ ಇವರು ಕಾಣಿಸಿಕೊಳ್ತಾರೆ. ಗುಡ್ ಫ್ರೈ ಮಾಡೋದಕ್ಕೂ ಮೂಲ ಕಾರಣ ಕೂಡ ಇದೆ. ಯೇಸುವಿನ ಬಂಧನ ಹಾಗೂ ವಿಚಾರಣೆ, ಚಾವಟಿ ಏಟು ಹಾಗೂ ಮುಳ್ಳಿನ ಕಿರೀಟ, ಶಿಲುಬೆಗೆ ಹೊತ್ತು ಸಾಗುವ ದಿನ, ಶಿಲುಬೆ ಮೇಲೆ ಸಾವು, ಈ ಎಲ್ಲ ತ್ಯಾಗದ ಪರಮ ಉದಾಹರಣೆ ಕೂಡ ಅದೇ ಆಗಿತ್ತು. ಗುಡ್ ಫ್ರೈಡೇ ದಿನ ಏನು ಮಾಡ್ತಾರೆ ಅಂತ ನೋಡೋದಾದರೆ ಉಪವಾಸ ಮಾಡ್ತಾರೆ ಹಾಗೂ ಮೌನವನ್ನು ಪ್ರಾರ್ಥನೆ ಮಾಡ್ತಾರೆ ಹಾಗೂ ಶಿಲುಬೆಗೆ ಹೋಗಿ ಚರ್ಚಿಗೆ ಹೋಗಿ ಧ್ಯಾನವನ್ನು ಮಾಡುವಂತಹ ಒಂದು ಸಂಪ್ರದಾಯವೂ ಕೂಡ ಇದೆ. ಸಂತೋಷ ಆಚರಣೆ ಅಲ್ಲ, ಆದರೆ ಇದು ಪಶ್ಚಾತ್ತಾಪದ ದಿನ ಅಂತ ಕೂಡ ಆಚರಣೆಯಾಗಿ ಮಾಡ್ತಾರೆ. ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳೋದಾದರೆ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸಾಯಲಿಲ್ಲ, ಆದರೆ ಮಾನವನ ಹೃದಯಗಳಲ್ಲಿ ಬದುಕುಳಿತಾರೆ ಹಾಗೂ ಬದುಕುಳಿದಿದ್ದಾರೆ. ಜೀವನ ನಮಗೆ ಅವರದು ನೀಡುವ ಸಂದೇಶ ಕೂಡ ಸ್ಪಷ್ಟವಾಗಿದ್ದೆ. ದ್ವೇಷಕ್ಕೆ ಪ್ರೀತಿ ಉತ್ತರವಾಗಲಿ, ಪ್ರತಿಕಾರಕ್ಕೆ ಕ್ಷಮೆ ಉತ್ತರವಾಗಲಿ, ಅಹಂಕಾರಕ್ಕೆ ವಿನಯ ಉತ್ತರವಾಗಲಿ. ಯೇಸು ಕ್ರಿಸ್ತನು ದೇವರಾಗಿರಬಹುದು, ಗುರುವಾಗಿರಬಹುದು, ಅಥವಾ ಒಬ್ಬ ಮಹಾನ್ ಮಾನವೀಯ ಚಿಂತಕರಾಗಿರಬಹುದು, ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ನಮಗೆ ಒಳ್ಳೆಯ ಮನುಷ್ಯನಾಗಿ ಬದುಕುವ ಮಾರ್ಗವನ್ನು ತೋರಿಸಿದ ವ್ಯಕ್ತಿಯಾಗಿದ್ದಾರೆ. ಜೀವನ ಒಂದು ಪ್ರಶ್ನೆಯಾಗಿ ನಮ್ಮ ಮುಂದೆ ನಿಂತಿದೆ. ಆ ಪ್ರಶ್ನೆಯೇ, ನೀನು ಪ್ರೀತಿಯಿಂದ ಬದುಕಲು ಸಿದ್ಧನಿದ್ದೀಯಾ ಎಂಬ ಪ್ರಶ್ನೆಯೊಂದಿಗೆ ಅವರು ನೀಡುವ ಸಂದೇಶ ಕೂಡ ಅಷ್ಟೇ ಆಗಿದೆ. ಈ ಎಲ್ಲ ಸಂದೇಶಗಳೊಂದಿಗೆ ಹಾಗೂ ಮಾಹಿತಿಗಳೊಂದಿಗೆ ಈ ಒಂದು ವಿಡಿಯೋಕ್ಕೆ ನಾನು ಅಂತ್ಯವನ್ನು ನೀಡ್ತೇನೆ. ಈ ಒಂದು ವಿಡಿಯೋದಲ್ಲಿ ಯೇಸು ಕ್ರಿಸ್ತರ ಜೀವನ ಹಾಗೂ ಅವರ ಬಾಲ್ಯ ಹಾಗೂ ಪವಾಡ ಹಾಗೂ ಅವರ ಸಾವಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆಗೆ ಸಿಗೋಣ. ಧನ್ಯವಾದಗಳು.